ರಾಜಕೀಯದಲ್ಲಿ ಸಕ್ರಿಯವಾಗಿ ತನ್ನನ್ನು ತೊಡಗಿಸ್ಕೊಂಡಿರುವಂತಹ ಮಹಿಳಾ ರತ್ನ ಇವತ್ತು ನಿಮ್ಮ ಮುಂದೆ ಇದ್ದಾರೆ. ನಮ್ಮ ಗಂಗಾಂಬಿಕಾ ಮೇಡಮ್ ಅವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ಮೇಯರ್ ಜೀವನದ ಬದುಕು ಮತ್ತೆ ನಿಮ್ಮ ಸಾಧನೆ. ಮೇಯರ್ ಅನ್ನೋದು ಅತ್ಯುನ್ನತವಾದ ಒಂದು ಸ್ಥಾನ, ಜವಾಬ್ದಾರಿ ಸ್ಥಾನ. ಆ ಜವಾಬ್ದಾರಿ ಸ್ಥಾನ ಎಲ್ರಿಗೂ ಸಿಗಲ್ಲ. ಎಷ್ಟೋ ಜನ ಆಕಾಂಕ್ಷಿಗಳಿರ್ತಾರೆ, ಆದ್ರೆ ಅವಕಾಶ ಸಿಗೋದು ಕೆಲವರಿಗೆ ಮಾತ್ರ. ಇವಾಗ BBMP ಎಲೆಕ್ಷನ್ ಸಿಕ್ಕಾಬಿಟ್ಟೆ ತಡ ಮಾಡಿಬಿಟ್ಟಿದ್ದಾರೆ. ಇದೆಲ್ಲ ಅನಾನುಕೂಲಕ್ಕೆ ಕಾರಣ ಎಲೆಕ್ಷನ್ ಆಗದೆ ಇರೋದು. ಇಲ್ಲ, ಎಲೆಕ್ಷನ್ ಆಗದೆ ಇದ್ರೂ ಅಧಿಕಾರಿಗಳ ಒಂದು ಮಟ್ಟದಲ್ಲಿ ಆ ಕೆಲಸಗಳು ನಡೀತಿದ್ಯಾ? ಇಲ್ಲ. ಯಾಕೆ ಈ ರೀತಿ ಮಾಡ್ತಾರೆ ಇರೋದು ನಿಜವಾಗ್ಲೂ ಒಂದು ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಒಬ್ರು ಮಹಿಳಾ ಮೇಯರ್ಗೆ ಅಷ್ಟು ಸಪೋರ್ಟ್ ಆಗಿದ್ದು ಅಂತ ಅಂದ್ರೆ ಇದು ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ ನಮ್ಮನ್ನ. ಮಹಿಳೆ ಅಂದಾಗ ಅಯ್ಯೋ ಹೀಗೆ ಒಂದು ವಾರ್ಡ್ ನಿಭಾಯಿಸಕ್ ಬರುತ್ತಾ, ಇವಳಿಗೆ ಆಗುತ್ತಾ? ನೀವು ಕೇಳಿರ್ಬೋದು, ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿ ಉಕ್ಕಿನ ಮಹಿಳೆ ಅಂತ ಅಪೋಸಿಷನ್ ಪಾರ್ಟಿಯವರಿಂದಾನೇ ಅನ್ಸ್ಕೊಂಡ್ರು. ಹಾಗಾಗಿ ನನ್ನ ಪ್ರತಿ ಯಶಸ್ವಿನ ಹಿಂದೆ ಮಲ್ಲಿಕಾರ್ಜುನ್ ಇದ್ದಾರೆ ಅಂತ ಹೇಳಕ್ ಬಯಸ್ತೇನೆ. ನಮಸ್ಕಾರ ವೀಕ್ಷಕರೇ, ಪ್ರಜಾಧ್ವನಿ ಟಿವಿಯ ಸಮಸ್ತ ವೀಕ್ಷಕರಿಗೂ ಕೂಡ ಆತ್ಮೀಯ ಸ್ವಾಗತ. ನಾನು ಕುಸುಮಾ ಶೆಟ್ಟಿ. ರಾಜಕಾರಣಿ ಅಂತ ಅಂದರೆ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡ್ತೀರಾ, ಆಲಸಿದೆಯದ, ದಡೂತಿಕಾಯದ, ಈ ಒಂದು ಅಪವಾದಕ್ಕೆ, ಈ ಒಂದು ಲೇವಡಿಗೆ ಅಪವಾದ ಅಂತ ನಾವು ಹೇಳೋದಾದರೆ ವೆರಿ ಸ್ಲಿಮ್ ಆ್ಯಂಡ್ ಟ್ರಿಮ್ ಆ್ಯಂಡ್ ವೆರಿ ಆ್ಯಕ್ಟಿವ್, ಪಾದರಸದಂತೆ ಚುರುಕಾಗಿ ರಾಜಕೀಯದಲ್ಲಿ ಸಕ್ರಿಯವಾಗಿ ತನ್ನನ್ನು ತೊಡಗಿಸ್ಕೊಂಡಿರುವಂತಹ ಒಂದು ಮಹಿಳಾ ರತ್ನ ಇವತ್ತು ನಿಮ್ಮ ಮುಂದೆ ಇದ್ದಾರೆ. ಯಾರದು? ರಾಜಕೀಯ ಅಂತ ಹೇಳ್ತಾ ಇದ್ದೀರಾ? ಸೊ ಹಾಗೆ ಪಾದರಸದಂತೆ ಕೆಲಸ ಮಾಡುವಂತಹ ಒಂದು ಮಹಿಳಾ ರಾಜಕಾರಣಿ ಅಂತ ಹೇಳ್ತಾ ಇದ್ದೀರಾ? ಖಂಡಿತವಾಗಿಯೂ ಹೌದು. ಯಾರು ಎಷ್ಟೇ ಹೊಗಳಿದ್ರು ತೆಗಳಿದ್ರು ನೀನು ನೀನಾಗಿರು ಕಾಡಿನ ಹೂವಿನಂತೆ. ಹಾಗೆ ಬಸವಣ್ಣನ ತತ್ವಗಳನ್ನು ಸ್ವಂತ ಅನುಯಾಯಿಯಾಗಿ ತನ್ನ ಜೀವನದಲ್ಲಿ ಹಾಗೂ ಹೊರಜಗತ್ತಿಗೂ ರಾಜಕೀಯ ಬದುಕಿಗೂ ಕೂಡ ಅಳವಡಿಸ್ಕೊಂಡಿರುವಂತಹ ಒಬ್ಬ ಮಹಿಳಾ ರಾಜಕಾರಣಿ ಇವತ್ತು ನಿಮ್ಮ ಮುಂದೆ ಇದ್ದಾರೆ. ಆ ಒಂದು ಮಹಿಳಾ ರತ್ನವನ್ನು ನಿಮಗೆ ನಾವು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀವಿ. ಬೇರೆ ಯಾರೂ ಅಲ್ಲ, ಎಸ್, ನಮ್ಮ BBMPಯ ಎಕ್ಸ್ ಮೇಯರ್ ಆಗಿದ್ದಂತಹ ನಮ್ಮ ಗಂಗಾಂಬಿಕಾ ಮೇಡಮ್ ಅವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್ನವರು ಅವತ್ತಿಗೂ ನೋಡಿದಂತಹ ಗಂಗಾಂಬಿಕಾ ಮೇಡಮ್ ಅಷ್ಟೇ ಚುರುಕಾಗಿದ್ದೀರಾ, ಅಷ್ಟೇ ಕ್ರಿಯಾಶೀಲರಾಗಿದ್ದೀರಾ, ಸಕ್ರಿಯವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ. ಯಾವುದೇ ರೀತಿಯಾದಂತಹ ಬದಲಾವಣೆ ನಿಮ್ಮಲ್ಲಿ ಕಂಡು ಬರ್ತಾ ಇಲ್ಲ. ಈ ರೀತಿಯಾದಂತಹ ಒಂದೇ ತರಹದ ಈ ಒಂದು ನಿಮ್ಮ ಸಾಧನೆಗೆ ನೀವು ಮೆಟ್ಟಿಲನ್ನು ಹೇರಿದ್ದೀರಾ ಅಂದರೆ ಅದು ಅಷ್ಟು ಸುಲಭ ಅಲ್ಲ. ನಾವು ಒಂದು ಸರಿ ಹಿಂದೆ ತಿರುಗಿ ನೋಡಿದಾಗ ಆ ಒಂದು ತುಣುಕು ನಮ್ಮ ಮುಂದೆ ನೀವು ಪ್ರಸ್ತುತಪಡಿಸೋದಾದರೆ ಹೇಗಿತ್ತು ನಿಮ್ಮ ಆ ಒಂದು ಮೇಯರ್ ಜೀವನದ ಬದುಕು ಮತ್ತು ನಿಮ್ಮ ಸಾಧನೆ? ಮೇಯರ್ ಅನ್ನೋದು ಅತ್ಯುನ್ನತವಾದ ಒಂದು ಸ್ಥಾನ, ಜವಾಬ್ದಾರಿ ಸ್ಥಾನ. ಅದು ಆ ಜವಾಬ್ದಾರಿ ಸ್ಥಾನ ಎಲ್ರಿಗೂ ಸಿಗಲ್ಲ. ಎಷ್ಟೋ ಜನ ಆಕಾಂಕ್ಷಿಗಳಿರ್ತಾರೆ, ನನಗೆ ಮೇಯರ್ ಅವಕಾಶ ಸಿಗಲಿ, ನನಗೆ ಅವಕಾಶ ಸಿಕ್ಕಿದಾಗ ನಾನು ಏನೆಲ್ಲ ಕೆಲಸ ಮಾಡ್ತೀನಿ, ಇದೆಲ್ಲ ಮಾಡಬಹುದು ನಾನು ಅಂತ ಒಂದಷ್ಟು ಯೋಜನೆಗಳನ್ನ ರೂಪಿಸ್ಕೊಂಡಿರ್ತಾರೆ. ಆದರೆ ಅವಕಾಶ ಸಿಗೋದು ಕೆಲವರಿಗೆ ಮಾತ್ರ. ಹೌದು. ಇಲ್ಲಿವರೆಗೂ ಅಂದರೆ ಬೆಂಗಳೂರು ಮಹಾನಗರ ಪಾಲಿಕೆ ಆದಾಗಿಂದ ಇಲ್ಲಿವರೆಗೂ 53 ಜನ ಮೇಯರ್ ಆಗಕ್ಕಾಗಿರೋದು. 52ನೇ ಮೇಯರ್ ಆಗಿ ನಾನು ಆಯ್ಕೆಯಾಗಿದ್ದೆ. ನಿಜವಾಗ್ಲೂ ಅವಕಾಶಕ್ಕಾಗಿ ಕಾಯೋರು ಸಾವಿರಾರು ಮಂದಿ, ಸಿಗೋ ಅವಕಾಶ ಬೆರಳೆಣಿಕೆಯಷ್ಟು ಅನ್ನೋದು ಈಗಾಗಲೇ ನಂಬರ್ಗಳ ಮುಖಾಂತರ ತಿಳ್ಕೊಂಡಿದ್ದೀವಿ ನಾವು. ಸಿಕ್ಕಂಥ ಅವಕಾಶನ, ಅದು ಮೇಯರ್ ಅವಕಾಶ, ಬೆಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಅಂದರೆ 1 ವರ್ಷ ಅವಧಿ. 1 ವರ್ಷದಲ್ಲಿ ನಾವು ಆ ಕುರ್ಚಿಯಲ್ಲಿ ಕೂತಾಗ ನಮ್ಮ ಆ ಬಾಧ್ಯತೆಗಳೇನು, ನಮ್ಮ ಕೆಲಸಗಳ ಕಾರ್ಯಗಳು, ನಮ್ಮ ಲಿಮಿಟ್ಸಲ್ಲಿ, ಐ ಮೀನ್ ಬೆಂಗಳೂರಿಗೆ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡ್ಬೋದು, ಏನೆಲ್ಲ ಕೊಡುಗೆ ಕೊಡ್ಬೋದು, ಬಜೆಟ್ಟು ಇಂಪ್ಲಿಮೆಂಟ್ ಆಗೋಷ್ಟೊತ್ತಿಗೆ ಇಳಿತೀವಿ ಅನ್ನೋ ಒಂದು ಯೋಚನೆ ಕೂಡ ಇಮಿಡಿಯೇಟಾಗಿ ನಮ್ಮ ಮೈಂಡಲ್ಲಿ ಬಂದ್ಬಿಡುತ್ತೆ. ಅಷ್ಟು ಕಡಿಮೆ ಅವಧಿಯಲ್ಲಿ ನಾವು ಏನು ಮಾಡ್ಬೋದು, ಜನಗಳಿಗೆ ಏನೆಲ್ಲ ನಾವು ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಅವರಿಗೆ ಸಲ್ಲತಕ್ಕಂಥ ಎಲ್ಲ ಸೇವೆಗಳನ್ನು ನಾವು ಸಲ್ಲಿಸೋಕ್ಕಾಗುತ್ತೆ. ಪ್ರತಿಯೊಂದು ಲೆಕ್ಕಾಚಾರ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಬಂದು ಹೋಗುತ್ತೆ. ಎಲ್ಲ ಒಂದು ಕಡೆ ತಂದೆ ತಾಯಿ ಮಾಡಿದ್ದ ಒಂದು ಪುಣ್ಯ, ನಾನು ಮಾಡಿದ್ದ ಒಂದು ಪುಣ್ಯ, ನನಗೆ ಅವಕಾಶ ಸಿಕ್ತು. ಈ ಒಂದು ಸಂದರ್ಭದಲ್ಲಿ ನಾನು ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನ ನೆನೆಸ್ಕೊಳ್ಳೋಕೆ ತುಂಬ ಇಷ್ಟಪಡ್ತೀನಿ. ಯಾಕಂದರೆ ಅವತ್ತು ಯಾರೊಬ್ಬರು ನಾಯಕರು ನನ್ನ ಬೆನ್ನಿಗೆ ನಿಂತಿರಲಿಲ್ಲ. ರಾಮಲಿಂಗಾರೆಡ್ಡಿ ಸಾಹೇಬರು ನಿಂತಿದ್ದಕ್ಕೆ ನನಗೆ ಈ ಅವಕಾಶ ಸಿಕ್ತು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಜೊತೆಗೆ
ನನ್ನ ಪತಿಯವರಾದ ಮಲ್ಲಿಕಾರ್ಜುನ್ ನನ್ನ ರಾಜಕೀಯ ಕ್ಷೇತ್ರಕ್ಕೆ ಪರಿಚಯಿಸಲೇ ಇಲ್ಲ ಅಂದಿದ್ರೆ ನಾನು ಯಾರಿಗೂ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಯಾರಿಗೂ ಗೊತ್ತಿರ್ತಿರ್ಲಿಲ್ಲ. ಹಾಗಾಗಿ ನಾನು ಇವರಿಬ್ಬರಿಗೂ ಸದಾ ಋಣಿಯಾಗಿರ್ತೀನಿ ಅಂತ ಹೇಳಕ್ ಬಯಸ್ತೀನಿ. ಮೇಡಮ್, ಇವಾಗ BBMP ಎಲೆಕ್ಷನ್ ಸಿಕ್ಕಾಬಿಟ್ಟೆ ತಡ ಮಾಡಿಬಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನಿದೆ? ನನ್ನ ಪ್ರತಿಕ್ರಿಯೆ ಹೇಳೋದಾದ್ರೆ ನಿಜವಾಗ್ಲೂ ಇದ್ರ ಮೇನ್ ಸಫರರ್ ಜನರು. ಹೌದು, ಯಾಕಂದರೆ 1 ಟರ್ಮೇ ಮುಗಿತಾ ಬಂತು. ಸೆಪ್ಟೆಂಬರ್ ಬಂದರೆ 1 ಟರ್ಮೇ ಆಗೋಯ್ತು. ಆದರೆ ಕಾನೂನು ಏನಿದೆ ಇದನ್ನು ಎಲ್ಲೋ ಒಂದು ಕಡೆ ಉಲ್ಲಂಘನೆ ಮಾಡ್ತಾ ಇದ್ದಾರಾ ಅಂತ ಬೇಸರ ಆಗುತ್ತೆ. ಯಾಕಂದರೆ ಒಂದು ಎಲೆಕ್ಟೆಡ್ ಬಾಡಿ ಇಲ್ಲ ಅಂದರೆ ಎಲೆಕ್ಷನ್ ಟರ್ಮ್ ಕಂಪ್ಲೀಟ್ ಆಗಿ ವಿತಿನ್ 6 months ಒಳಗಡೆ ಎಲೆಕ್ಷನ್ ಆಗಲೇಬೇಕು. ಎಲೆಕ್ಷನ್ ಆಗಬೇಕು ಅಂದರೆ ಈಗ ಡಿಲಿಮಿಟೇಷನ್ ಮಾಡಬೇಕು. ಬೆಂಗಳೂರು ಮಹಾನಗರ ಪಾಲಿಕೆ ಆಡಳಿತದ ದೃಷ್ಟಿಯಿಂದ 2-3 ವಿಭಾಗ ಮಾಡಬೇಕು ಅಂತ ಏನು ಚಿಂತನೆಗಳು ನಡೀತಿದೆ, ಮುಂಚೆನೇ ಯಾಕೆ ಮಾಡಲಿಲ್ಲ? ಹೌದು, ಇದು ಆಗಬೇಕು, ಬೆಂಗಳೂರು ಆಡಳಿತ ಉತ್ತಮ ಮಟ್ಟದಲ್ಲಿ ಆಗಬೇಕು ಅಂದರೆ ನಾವು ಡಿವೈಡ್ ಮಾಡ್ತೀವಿ, ನಾವು ಏನು 3 ಪಾಲಿಕೆ ಮಾಡ್ತೀವಿ, ಈ ಥರ ಎಲ್ಲ ಆಲೋಚನೆ ಟರ್ಮ್ ಮುಗಿಯೋವರೆಗೂ ಯಾಕೆ ಮಾಡಲಿಲ್ಲ ಇವರು? ಅದೊಂದು. ಇದ್ರ ಜೊತೆಗೆ ಅಸೆಂಬ್ಲಿ ಎಲೆಕ್ಷನ್ ಇರ್ಬೋದು, ಲೋಕಸಭಾ ಎಲೆಕ್ಷನ್ ಇರ್ಬೋದು, ಯಾಕೆ ಆನ್ ಟೈಮ್ ಆಗ್ತಿದೆ? ಹೌದು, ಯಾಕೆ ನಗರ ಪಾಲಿಕೆ ಚುನಾವಣೆಗಳು ಬೆಂಗಳೂರು ಅಂತಲೇ ಅಲ್ಲ, ಎಲ್ಲ ಜಿಲ್ಲಾವಾರು ತಗೊಂಡಾಗ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಈ ನಗರ ಪಾಲಿಕೆಗಳ ಚುನಾವಣೆ ಆನ್ ಟೈಮ್ ಯಾವತ್ತೂ ಆಗ್ತಿಲ್ಲ. ಇದಕ್ಕೊಂದು ಸರಿಯಾದ ಒಂದು ಏನು ಟೈಮ್ ಬಾಂಡ್ ಅಂದರೆ ಏನು ಮುಗೀತಿದೆ ವಿತಿನ್ ಅಷ್ಟರೊಳಗಡೆ ನಾವು ಮಾಡಬೇಕು ಅನ್ನೋ ಬದ್ಧತೆ ಯಾವ ಅಧಿಕಾರಿಗಳಿಗೂ ಇಲ್ಲ. ಎಲ್ಲೋ ಒಂದು ಕಡೆ ಯಾವ ಸರ್ಕಾರದ ರಾಜಕಾರಣಿಗಳು ಬಂದರೂ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದು ನಿಜವಾಗ್ಲೂ ಬೇಸರದ ವಿಷಯ. ಯಾಕಂದರೆ ನಾನು ಈಗಾಗಲೇ ಹೇಳ್ದಾಗೆ ಫೈನಲ್ ಸಫರರ್ ಜನಕ್ಕೆ ಗೊತ್ತಿಲ್ಲ. ಕಾರ್ಪೊರೇಟ್ರ್ ಈಗೂ ನೀವು ನಂಬ್ತೀರ ಇಲ್ವಾ, ನೀವೇ ಕಾರ್ಪೊರೇಟ್ರ್ ಅಂತ ನನ್ನ ಏರಿಯಾದ ಜನ ನನಗೆ ಫೋನ್ ಮಾಡ್ತಾರೆ, ಈ ಥರ ಕಂಪ್ಲೇಂಟ್ ಇದೆ ಅಂತ. ಈಗೂ ಬೆಂಗಳೂರಿನ ಎಷ್ಟೋ ಜನ ನೀವೇ ಮೇಯರ್ ಅಂತ ಕಾಲ್ ಕೂಡ ಮಾಡ್ತಿದ್ದಾರೆ. ಅಂದರೆ ಇದು ಜನಕ್ಕಷ್ಟು ಯಾರು ಇಲ್ಲ, ನನ್ನ ಸಮಸ್ಯೆ ನಾನು ಯಾರಿಗೆ ಹೇಳ್ಕೋಬೋದು ಅಂದಾಗ ಒಂದು ಮೇಯರ್ ಅಂತ ನೆನಪಾಗ್ತಾರೆ, ಇಲ್ಲ ಒಂದು ಏರಿಯಾ ವಾರ್ಡ್ ಕಾರ್ಪೊರೇಟರ್ ಅಂತ ನೆನಪಾಗ್ತಾರೆ. ಈಗ ಇವ್ರು ಯಾರು ಇಲ್ಲದೆ ಇರೋದ್ರಿಂದ MLAನ ಹೇಗೆ ರೀಚ್ ಆಗೋದು? MLA ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರ? ಅವ್ರಿಗೆ ಏರಿಯಾ ಬೌಂಡ್ರಿ ದೊಡ್ಡದಿರೋದ್ರಿಂದ ಪ್ರತಿಯೊಂದು ಅವ್ರು ಮಾಡೋಕ್ಕಾಗುತ್ತಾ? ಅವ್ರು ಮಾಡ್ತಾರ? ಇದೇ ಪ್ರಶ್ನೆಯಲ್ಲಿ ಪಾಪ ಅವ್ರಿಗೆ ಸಣ್ಣ ಪುಟ್ಟ ಇಶ್ಯೂಸ್ನೂ ಸಾರ್ಟ್ ಔಟ್ ಮಾಡ್ಕೊಳಕ್ಕಾಗದೆ ಜನರು ಸಫರ್ ಮಾಡ್ತಿದ್ದಾರೆ. ನೀವು ಈಗಾಗಲೇ ಸುಮಾರು ಏರಿಯಾ ನೋಡಿರ್ತೀರ, ಎಲ್ಲಂದ್ರಲ್ಲಿ ಕಸ ಬಿದ್ದಿದೆ, ಎಲ್ಲಂದ್ರಲ್ಲಿ ಗುಂಡಿ ಬಿದ್ದಿದೆ, ಎಲ್ಲಂದ್ರಲ್ಲಿ ದೀಪ ಇಲ್ಲ, ಫುಟ್ಪಾತ್ ಸ್ಟೋನ್ಸ್ ಅನ್ಈವನ್ ಆಗಿದೆ, ಎಷ್ಟೊಂದು ಅವಾಂತರಗಳಿದೆ. ಅದೇ ಒಂದು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಒಂದು ವಾರ್ಡ್ಗೆ ಇಷ್ಟು ಸ್ಕ್ವೇರ್ ಫೀಟಿಗೆ ಒಬ್ಬರು ಕಾರ್ಪೊರೇಟ್ರ್ ಅಂತ ಇದ್ದಿದ್ದೇ ಆದರೆ ಅವರು ಏರಿಯಾ ಪ್ರತಿದಿನ ನೋಡ್ತಿದ್ರು. ಎಲ್ಲೇ ಸಮಸ್ಯೆ ಇದ್ರೂ ಅದನ್ನು ಬಗೆಹರಿಸೋದು ಅಧಿಕಾರಿಗಳ ಆದ್ಯ ಕರ್ತವ್ಯ. ಆದರೆ ಅಧಿಕಾರಿಗಳಿಗೆ ಕಿವಿ ಹಿಂಡೋರು ಯಾರೂ ಇಲ್ದಂಗಾಗಿದೆ. ಅವರಂತೂ ಜನಗಳಿಗೂ ಸಿಗ್ತಿಲ್ಲ, ಈ ಕಡೆ ಯಾರಿಗೂ ಸಿಗ್ತಿಲ್ಲ. ಜೊತೆಗೆ ಕಾರ್ಪೊರೇಟರ್ ಅಂತ ಇದ್ದಿದ್ದೇ ಆಗಿದ್ರೆ ಕೆಲಸಗಳಾಗ್ತಿತ್ತು. ಹೋಗಿದ್ದ ಜಾಗದಲ್ಲಿ ಇದು ಕಸ ಬಿದ್ದಿದೆ, ಇಲ್ಲಿ ರಸ್ತೆ ಗುಂಡಿ ಬಿದ್ದಿದೆ, ಇಲ್ಲಿ ಲೈಟ್ ಆನ್ ಆಗ್ತಿಲ್ಲ, ಇಲ್ಲ ಇಲ್ಲೇನೋ ಕಲ್ಲೇನೋ ಅನ್ಇವನ್ ಇದೆ, ಪಾರ್ಕ್ ಮೇಂಟೆನೆನ್ಸ್ ಆಗ್ತಿಲ್ಲ, ಪ್ರತಿಯೊಂದು ಸಣ್ಣ ಪುಟ್ಟ ಇಶ್ಯೂಸ್ ಎಲ್ಲ ಕಾರ್ಪೊರೇಟರ್ ಕಂಡಕ್ ಬೀಳ್ತಿತ್ತು. ಜೊತೆ ಕಂಪ್ಲೇಂಟ್ ಕಾರ್ಪೊರೇಟರ್ ಇದಾರಪ್ಪ ಅಂತ ಜನರು ಬಂದು ಅವ್ರ ಆಫೀಸಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋಗ್ತಿದ್ರು, ಇಲ್ಲ ಕಾಲ್ ಮಾಡ್ತಿದ್ರು. ಎಷ್ಟೋ ಜನಕ್ಕೆ ಗೊತ್ತಿರೋರು ಯಾರು ಕಾರ್ಪೊರೇಟರ್ ಇಲ್ಲ ಅಂತ ಕಾಲ್ ಕೂಡ ಯಾರು ಮಾಡಲ್ಲ. ಎಲ್ಲೋ ಗೊತ್ತಿಲ್ಲದೆ ಇರೋರು ನೀವೇ ಕಾರ್ಪೊರೇಟರ್ ಅಂತ ಮಾಡ್ತಾರೆ, ನೀವೇ ಮೇಯರ್ ಅಂತ ಮಾಡ್ತಾರೆ. ಇದೆಲ್ಲ ಅನಾನುಕೂಲಕ್ಕೆ ಕಾರಣ ಎಲೆಕ್ಷನ್ ಆಗದೆ ಇರೋದೆ. ಓಕೆ, ಇಲ್ಲ ಎಲೆಕ್ಷನ್ ಆಗದೆ ಇದ್ರೂ ಅಧಿಕಾರಿಗಳ ಒಂದು ಮಟ್ಟದಲ್ಲಿ ಆ ಕೆಲಸಗಳು ನಡೀತಿದ್ಯಾ? ಇಲ್ಲ. ಯಾಕೆ ಈ ರೀತಿ ಮಾಡ್ತಾರೆ ಅನ್ನೋದು ನಿಜವಾಗ್ಲೂ ಒಂದು ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ನಿಜ. ಅಂದರೆ ಕಾರ್ಪೊರೇಟರ್ಗಳಿದ್ದಾಗ ಅಟ್ಲೀಸ್ಟ್ ಸುಲಭವಾಗಿ ಸಂಪರ್ಕಕ್ಕೆ ಸಿಗ್ತಾ ಇದ್ರು. ಈಗ ಜನರ ಕುಂದುಕೊರತೆ ಆಲಿಸೋದಕ್ಕೆ ಯಾರೂ ಇಲ್ಲ. ಒಬ್ಬ ಶಾಸಕರು ಕೂಡ ಅವರು ಬೇರೆ ಆದಂಥ ಅವರು ಆ ಒಂದು ಲೋಕಲ್ ಏರಿಯಾದಲ್ಲಿ ಇರ್ತಾರೆ, ಇಲ್ಲ ಅಂತಂದರೆ ಅವರು ಬೇರೆ ಬೇರೆ ರಾಜ್ಯಗಳಿಗೂ ಬೇರೆ ಬೇರೆ ಊರುಗಳಿಗೂ ಪ್ರಯಾಣ ಮಾಡ್ತಾ ಇರ್ತಾರೆ, ಕೈಗೆ ಅಷ್ಟು ಸುಲಭವಾಗಿ ಸಿಗೋ ಅಂತಾರಲ್ಲ. ಹಾಗಾಗಿ ಇವತ್ತು ಸ್ಥಳೀಯರಿಗೆ ಈ ಕುಂದುಕೊರತೆಗಳನ್ನು ಯಾರು ನೀಗಿಸ್ತಾ ಇದ್ದಾರೆ? ಸೊ ನಿಮಗೆ ಈ ಥರ ಕಾಲ್ಸ್ ಬರ್ತಾ ಇದೆ ಅಂತ ಅಂದರೆ, ಆದರೂ ಕೂಡ ನೀವು ಈಗ ಸದ್ಯದಲ್ಲಿ ಸಕ್ರಿಯವಾಗಿಲ್ಲ ಅಂತ ಅಂದ್ರೂ ನೀವು ಒಬ್ಬ ಎಕ್ಸ್ ಮೇಯರ್ ಆಗಿ ಏನಾದರೂ ಆ ಒಂದು ಸಮಸ್ಯೆಯನ್ನು ಪರಿಹರಿಸಲು ಯಾವುದಾದ್ರೂ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದೀರಾ, ನೇರವಾಗಿ ಅಥವಾ ನೇರವಾಗಿ? ಖಂಡಿತ. ಈಗಾಗಲೇ ಹೇಳಿದಾಗೆ ನೇರವಾಗಿ ಆಗಲಿ ಪರೋಕ್ಷವಾಗ್ಲಿ ಆಗಲಿ ನನ್ನ ಏರಿಯಾ, ಯಾಕಂದ್ರೆ ನಾವು ಈ ಸಾಮಾಜಿಕ ಕ್ಷೇತ್ರ ಆಯ್ದುಕೊಂಡಾಗಲೇ ನಾನು ಕಾರ್ಪೊರೇಟರ್ ಅಲ್ಲದೆ ಇದ್ದಾಗಲೂ ನಾನು ಸಾಮಾಜಿಕವಾಗಿ ಹಲವು ಕೆಲಸಗಳನ್ನ ಜನಗಳಿಗೋಸ್ಕರ ಮಾಡ್ತಿದ್ದೆ. ಇನ್ನು ಈ ಕ್ಷೇತ್ರಕ್ಕೆ ಬಂದಮೇಲೆ ಇಲ್ಲಿ ನಾ ಕಂಟಿನ್ಯೂ ಆಗ್ತೀನಿ ಅಂದಮೇಲೆ ನನಗೆ ಅಧಿಕಾರ ಇರಲಿ ಇಲ್ಲದೆ ಇರಲಿ
ಯಾವುದೇ ಕಾಲ್ ಬಂದರೂ ಖಂಡಿತ ನಾನು ಅಟೆಂಡ್ ಮಾಡೇ ಮಾಡ್ತಾ ಇದ್ದೀನಿ. ಜೊತೆಗೆ ಅಟೆಂಡ್ ಮಾಡಿ ಅವರಿಗೆ ಇನ್ ಕೇಸ್ ಅಟೆಂಡ್ ಆಗಿಲ್ಲ ಅಂದರೆ ನನಗೆ ಫೋನ್ ಮತ್ತೆ ವಾಪಸ್ ಮಾಡೋದಕ್ಕೂ ಹೇಳ್ತಾ ಇದ್ದೀನಿ ಈಗೂ ಕೂಡ. ಎಲ್ಲ ಒಂದು ಕಡೆ ನನಗೆ ಅಧಿಕಾರಿಗಳ ಒಂದು ಮಟ್ಟದಲ್ಲಿ ನಾನು ಅಧಿಕಾರದಲ್ಲಿದ್ದಾಗ ಪರಿಚಯ ಇದ್ದದ್ರಿಂದ ಈಗೂ ಕೂಡ ನಾನು ಆ್ಯಸ್ ಯೂಶುವಲ್ ಕಾರ್ಪೊರೇಟರ್ ಆಗಿ ಏನು ಕೆಲಸ ಮಾಡ್ತಿದ್ದೋ ಆ ಕೆಲಸ ಮಾಡ್ತಾ ಇದ್ದೀನಿ. ಓಕೆ ಮೇಡಮ್, ನಿಮ್ಮ ಅವಧಿಯಲ್ಲಿ ನಮಗೆ ಕೇಳ್ಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ಒಂದು ಮೇಜರ್ ಸಮಸ್ಯೆಗಳು ಯಾವುದು ಕಾಣಿಸಿಲ್ಲ. ಸೊ ಹಾಗಾಗಿ ನಿಮ್ಮ ಅವಧಿಯನ್ನು ಸಂಪೂರ್ಣವಾಗಿ ಮುಗಿಸೋದಕ್ಕೆ, ಅದನ್ನು ಆ ಕಾರ್ಯವನ್ನು ನೀವು ಸಂಪೂರ್ಣಗೊಳಿಸೋದಕ್ಕೆ ಯಾರ ಒಂದು ಸಹಕಾರ ಇತ್ತು, ಹಾಗೆ ಆ ರೀತಿ ಯಶಸ್ವಿಯನ್ನು ನೀವು ಮಾಡ್ಕೊಳ್ಬೇಕಾಗಿದ್ದಕ್ಕೆ ಯಾವ ರೀತಿಯಾದಂಥ ಬೆಂಬಲ ಇತ್ತು ಅಂತ ನಾವು ಕೇಳಲೇಬೇಕು. ಯಾಕಂದರೆ ಒಬ್ಬರು ಮಹಿಳಾ ಮೇಯರ್ಗೆ ಅಷ್ಟು ಸಪೋರ್ಟ್ ಆಗಿದ್ದಿದ್ದು ಅಂತ ಅಂದರೆ ಇದು ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ ನಮ್ಮನ್ನು. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮಹಿಳೆ ಅಂದಾಗ ಅಯ್ಯೋ ಈಕೆ ಒಂದು ವಾರ್ಡನ್ನು ನಿಭಾಯಿಸಕ್ಕೆ ಬರುತ್ತಾ, ಇವಳಿಗೆ ಆಗುತ್ತಾ ಅಂಥದ್ರಲ್ಲಿ ಇಡೀ ಬೆಂಗಳೂರು ನಾನು ಪ್ರತಿನಿಧಿಸುವಾಗ 198 ವಾರ್ಡ್ ಇತ್ತು. 198 ವಾರ್ಡ್ಗಳು ಆಯಾ ಕಾರ್ಪೊರೇಟರು ಆ ಒಂದು ಭಾಗದ MLAಗಳಿದ್ರು. ಒಂದು ಮೇಯರ್ಗೆ ಅಷ್ಟೂ 198 ವಾರ್ಡ್ಗಳು ಕೂಡ ಕೆಲಸ ಮಾಡೋ ಒಂದು ಭಾಗ ಆಗಿರುತ್ತೆ. ಹಾಗಾಗಿ ಈಕೆ ಅಷ್ಟನ್ನು ನಿಭಾಯಿಸ್ತಾಳ. ಆ ಭಾಗದಲ್ಲಿ ಅಭಿವೃದ್ಧಿ ಕಾಮಗಾರಿನ ಪರಿಶೀಲನೆ ಮಾಡೋದಿರ್ಬೋದು, ಎಲ್ಲೇ ಏನೇ ಸಮಸ್ಯೆ ಬಂದ್ರೂ ಆ ಭಾಗದಲ್ಲಿ ಹೋಗಿ ನಿಂತು ನಿಭಾಯಿಸಿ ಅಲ್ಲಿಗೆ ನ್ಯಾಯ ಕೊಡೋದಕ್ಕಾಗುತ್ತಾ ಅಂತ ಒಂದು ಮಹಿಳೆ ಆದಾಗ ಮಾತ್ರ ಬಹಳ ಪ್ರಶ್ನೆಗಳು ಬರುತ್ತೆ. ಹೌದು, ನೀವು ಕೇಳಿರ್ಬೋದು, ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿ ಉಕ್ಕಿನ ಮಹಿಳೆ ಅಂತ ಅಪೋಸಿಷನ್ ಪಾರ್ಟಿಯವರಿಂದನೇ ಅನ್ಸ್ಕೊಂಡ್ರು. ಅಂದರೆ ಆಗಿನ ಮಟ್ಟದಲ್ಲಿ ಮಹಿಳೆಯರು ರಾಜಕೀಯದಲ್ಲಿ ಅಷ್ಟೊಂದು ಇನ್ವಾಲ್ವ್ ಆಗ್ತಿರ್ಲಿಲ್ಲ. ಹೌದು, ಅವರೇ ನಮಗೆ ರೋಲ್ ಮಾಡಲ್ಲು. ಯಾಕಂದರೆ ಒಂದು ಮಹಿಳೆ ಯಾವುದೇ ಒಂದು ಕೆಲಸ ಕೊಟ್ಟರು ಡೇ 1 ಎಂಡ್ವರೆಗೂ ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾಳೆ ಅನ್ನೋದಕ್ಕೆ ಹಲವಾರು ರಾಜಕಾರಣಿಗಳು ಉದಾಹರಣೆಯಾಗಿದ್ದಾರೆ. ಜೊತೆಗೆ ಅವಳು ಮಾಡ್ತಾಳೆ. ಯಾಕಂದರೆ ಮಗು ತೂಗು ಕೈ ಜಗ ತೂಗಲಾರದೆ ಅನ್ನೋ ಒಂದು ಮಾತು ನಾವೆಲ್ಲ ಕೇಳಿದ್ದೀವಿ. ಯಾವುದೇ ಕೆಲಸ ಕೊಟ್ಟರು ಜನರು ಕೂಡ ಅದನ್ನು ಐಡೆಂಟಿಫೈ ಮಾಡಿದ್ದಾರೆ. ಒಂದು ಪುರುಷ ಕಾರ್ಪೊರೇಟರ್ ಅಥವಾ ಪುರುಷ MLA ಆದಾಗ ಅಯ್ಯೋ ಅವ್ರು ಬಂದರೆ ಏನೂ ಮಾಡಲ್ಲಮ್ಮ, ಹೆಣ್ಮಕ್ಳಿಗೆ ಏನೇ ಸಮಸ್ಯೆ ಅಂದರೆ BBMPಗೆ ಸಂಬಂಧಪಟ್ಟ ಏನೇ ಸಮಸ್ಯೆ ಇದ್ರೂ ಅವ್ರು ಬೇಗ ಅವ್ರಿಗೆ ಗೊತ್ತಾಗುತ್ತೆ. ಯಾಕಂದರೆ ಅವ್ರ ಮನಸ್ಸು ಮುಟ್ಟುತ್ತೆ, ಆ ಸಮಸ್ಯೆಗಳನ್ನ ಅವರು ನೇರವಾಗಿ ಎದುರಿಸಿರ್ತಾರೆ. ಹಾಗಾಗಿ ನಮಗೆ ಮಹಿಳೆ ಬಂದರೆ ನಮಗೆ ಕೆಲಸ ಕಾರ್ಯ ಆಗುತ್ತೆ ಅಂತ ಜನಗಳ ಒಪಿನಿಯನ್ನು ಕೂಡ ಇದೆ. ಹಾಗಾಗಿ ನನ್ನ ಈಗಾಗಲೇ ಹೇಳಿದ್ರಿ, ಇಷ್ಟೆಲ್ಲ ನೀವು ಯಾವುದೇ ಕಷ್ಟ ಇಲ್ಲದೆ ಆರಾಮಾಗಿ ಮಾಡಿದ್ರಿ ಅಂತ ಹೇಳಿದ್ರಿ. ಇದಕ್ಕೆ ನನ್ನ ಬೆಂಬಲ ನನ್ನ ಪತಿ ಮಲ್ಲಿಕಾರ್ಜುನ್ ಅಂತ ಹೇಳಕ್ ಬಯಸ್ತೀನಿ. ಪ್ರತಿ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾಳೆ ಅಂತ ಹೇಗ್ ನಾವ್ ಹೇಳ್ತೀವೋ, ಖಂಡಿತ ಇದು ನಂದು ವಯಸ್ಸು ವರ್ಷ ಅಂತ ಹೇಳ್ಬೋದು. ನನ್ನ ಯಾವುದೇ ಯಶಸ್ಸಿನ ಹಿಂದೆ ಖಂಡಿತ ಮಲ್ಲಿಕಾರ್ಜುನ್ ಅವರವರೇ ಅಂತ ನಾನು ಹೇಳಕ್ ಬಯಸ್ತೀನಿ. ಅವರು ಸಾಮಾನ್ಯವಾಗಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಮಲ್ಲಿಕಾರ್ಜುನ್ ಗಂಗಾಂಬಿಕೆ ಹೆಸರು ಜೊತೆ ಸೇರಿದೆ, ಗಂಗಾಂಬಿಕೆ ಹಸ್ಬೆಂಡ್ ಅಂತ ಗೊತ್ತು. ಆದ್ರೆ ಮಲ್ಲಿಕಾರ್ಜುನ್ ಹೇಗಿದ್ದಾರೆ ಅಂತ ಎಲ್ಲೂ ಅವ್ರನ್ನ ಯಾವುದೇ ಮೀಡಿಯಾ ಮುಂದೆನೂ ಬರಲಿಲ್ಲ. ಅವರು ಜೊತೆಗೆ ಯಾವುದೇ ಒಂದು ಕೆಲಸ ಕಾರ್ಯ ಮೇಯರ್ ಆಗಿದ್ದಾಗಿರ್ಬೋದು, ಕಾರ್ಪೊರೇಟರ್ ಆದಾಗಿದ್ದಾಗಿರ್ಬೋದು, ಅವ್ರು ಇಂಟರ್ಫಿಯರ್ ಆಗ್ತಿರ್ಲಿಲ್ಲ. ಪ್ರತಿಯೊಂದು ಸಲಹೆ ಸೂಚನೆ ಅವರು ಅದನ್ನ ನನಗೆ ಹೇಳ್ತಾ ಇದ್ರು. ಹಾಗಾಗಿ ನನ್ನ ಪ್ರತಿ ಯಶಸ್ವಿನ ಹಿಂದೆ ಮಲ್ಲಿಕಾರ್ಜುನ್ ಇದ್ದಾರೆ ಅಂತ ಹೇಳಕ್ ಬಯಸ್ತೇನೆ. ಎಸ್, ಮೊದಲನೇದಾಗಿ ರಾಮಲಿಂಗಾರೆಡ್ಡಿ ಅವ್ರನ್ನ ನೀವು ಸ್ಮರಿಸಿದ್ರಿ. ಹಾಗೆ ಎರಡನೇದಾಗಿ ನಿಮ್ಮ ಪತಿಯವರ ಸಂಪೂರ್ಣ ಬೆಂಬಲ ಸಹಕಾರ ನಿಮ್ಮೊಂದಿಗೆ ಇತ್ತು. ಆ ಒಂದು ನಿಟ್ಟಿನಲ್ಲಿ, ಆ ಒಂದು ಕಾರಣದಿಂದ ನೀವು ನಿಮ್ಮ ಅವಧಿಯನ್ನು ಯಶಸ್ವಿಗೊಳಿಸಿದ್ರಿ, ಯಾವುದೇ ಹೆಡರು ತೊಡರುಗಳಿಲ್ಲದೆ ಅಂತ ನಾವು ಹೇಳ್ತಾ ಇದ್ವಿ. ಎಸ್, ಸಾಮಾನ್ಯವಾಗಿ ಈಗ ಮಹಿಳಾ ಮೀಸಲಾತಿ ಅಂತ ಬಂದಾಗ ಸೊ ಇದು ಎಷ್ಟು ಮಟ್ಟಿಗೆ ಈ ಒಂದು ರಾಜಕೀಯದಲ್ಲಿ ಅನ್ವಯ ಆಗ್ತಾ ಇದೆ, ಅದನ್ನು ಸದ್ಬಳಕೆ ಮಾಡ್ಕೊಳ್ತಾ ಇದ್ದಾರಾ, ಅಥವಾ ಮಹಿಳೆಯರೇ ಈ ಒಂದು ವಿಪುಲವಾದಂಥ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳೋದ್ರಲ್ಲಿ ವಿಫಲ ಆಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ? ರಿಸರ್ವೇಷನ್ ಖಂಡಿತ ಇದನ್ನ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಯಾಕಂದರೆ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆ ಈಗಾಗಲೇ ತಾನು ಎಲ್ಲದರಲ್ಲೂ ಮುಂದಿದ್ದೀನಿ ಅಂತ ತೋರಿಸ್ಕೊಂಡಿದ್ದಾಳೆ ಮತ್ತು ಅದನ್ನು ಯಶಸ್ವಿಯಾಗಿ ನಿರೂಪಿಸಿದಾಳೆ ಕೂಡ. ರಾಜಕೀಯ ಕ್ಷೇತ್ರ ಅಂತ ಬಂದಾಗ ಮಹಿಳೆಯರು ಬೆರಳೆಣಿಕೆ ಮಾತ್ರ, ಇನ್ಕ್ಲೂಡಿಂಗ್ ನಾನು ಎಲ್ಲೋ ಒಂದು ಕಡೆ ರಿಸರ್ವೇಷನ್ ಇದ್ದದ್ದಕ್ಕೆ ಬಂದ ಅಂತ ನನಗೂ ಎಲ್ಲೋ ಒಂದು ಕಡೆ ಅನಿಸಿದೆ. ಆದರೆ ಮಹಿಳೆಯರಿಗೆ 2010 33% ಕಾರ್ಪೊರೇಷನ್ ರಿಸರ್ವೇಷನ್ ಅಂತ ಇಂಪ್ಲಿಮೆಂಟ್ ಆಯಿತು. ಆಗ ಸುಮಾರು ಜನ 198ಕ್ಕೆ 33% ಅಷ್ಟು ಮಹಿಳೆಯರು ಬಂದರು. ಎಲ್ಲೋ 1-2-3 ವಾರ್ಡಲ್ಲಿ ಪುರುಷರ ವಿರುದ್ಧ ಮಹಿಳೆಯರು ಕಂಟೆಸ್ಟ್ ಮಾಡಿ ಕೂಡ ಗೆದ್ದಿದ್ದುಂಟು. 101 ಜನ ಹೆಣ್ಮಕ್ಳಿದ್ರು. 2015 to 20 ಏನು ಕಾರ್ಪೊರೇಷನ್ದು ಟರ್ಮ್ ಇತ್ತು, 198ಕ್ಕೆ 101 ಜನ ಮಹಿಳೆಯರೇ ಇದ್ದರು. ಅಂದರೆ ರಾಜಕೀಯ ಕ್ಷೇತ್ರದಲ್ಲಿ ರಿಸರ್ವೇಷನ್ ಬರೋ ಮುಂಚೆ ಮಹಿಳೆಯರ ಸಂಖ್ಯೆ ಕಡಿಮೆ ಇತ್ತು. ರಿಸರ್ವೇಷನ್ ಬಂದ ಮೇಲೆ
ಅದು ಅವಶ್ಯಕತೆ ಇದ್ದೇ ಇದೆ. ರಿಸರ್ವೇಶನ್ ಕೊಟ್ಟ ಮೇಲೆ ಪುರುಷ ಅಲ್ಲಿ ಕಂಟೆಸ್ಟ್ ಮಾಡೋಂಗೇ ಇಲ್ಲ. ಅದು ಒಂದೊಂದ್ಸಲ ಬೇಸರ ಅನ್ಸುತ್ತೆ. ಯಾಕಂದ್ರೆ ಇಷ್ಟೆಲ್ಲ ಮಹಿಳೆಯರು ರಿಸರ್ವೇಶನ್ ಬರೋವರೆಗೂ ಅವ್ರಿಗೇನು ಆ ರೀತಿ ಕೆಲಸ ಮಾಡೋ ಒಂದು ಚತುರತೆ ಇರ್ಲಿಲ್ವಾ, ಕೆಲಸ ಮಾಡಕ್ ಗೊತ್ತಿಲ್ವಾ, ಇಲ್ಲ ಪುರುಷರ ಸಮಾನವಾಗಿ ತನಗ್ ಕೊಟ್ಟಿರೋ ಕೆಲಸ ನಿಭಾಯಿಸಕ್ ಬರಲ್ವಾ? ಈಗ ಮಾಡ್ತಿದಾರಲ್ಲ. ಈ ಹಿಂದೆ ಯಾಕೆ ಅವ್ರನ್ನ ಪರಿಗಣಿಸ್ಲಿಲ್ಲ? ರಿಸರ್ವೇಶನ್ಗೆ ವೆಯ್ಟ್ ಮಾಡೋ ಹಾಗಾಯ್ತಲ್ಲ. ಆ ರೀತಿ ಕಾರ್ಪೊರೇಷನ್ 50% ಆಯಿತು, 33% 50. ಈಗ ಲೋಕಸಭಾ ಮತ್ತು ಅಸೆಂಬ್ಲಿ ಎಲೆಕ್ಷನಲ್ಲಿ ಬಿಲ್ ಪಾಸ್ ಆಗಿದೆ 33%. ಅಲ್ಲಿವರೆಗೂ ಜನ ಅಂದರೆ ಏನು ಪಾರ್ಟಿಗಳಿಂದ ಟಿಕೆಟ್ನ ಮಹಿಳೆಯರಿಗೆ ಅಂತ ಕೊಡ್ತಾರೆ, ಆ ರಿಸರ್ವೇಶನ್ ಬರೋವರೆಗೂ ಮಹಿಳೆಯರು ಯಾವುದೇ ಪಾರ್ಟಿ, ನಾನೇನು ಒಂದೇ ಪಾರ್ಟಿನ ಮೀನ್ ಮಾಡಿ ಹೇಳ್ತಿಲ್ಲ, ಯಾವ ಪಾರ್ಟಿಲೂ ಕಾಣಿಸಲ್ಲ ಹೆಣ್ಮಕ್ಳು. ಅದೊಂದು ವಿಷಾದನೀಯ ವಿಷಯ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ರಿಸರ್ವೇಶನ್ ಬರೋವರೆಗೂ ಈ ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಆದ್ಯತೆ ಇಲ್ಲ. ಮೇಡಮ್, 2023 ವಿಧಾನಸಭಾ ಚುನಾವಣೆಯಲ್ಲಿ ನೀವು ಕೂಡ ಟಿಕೆಟ್ ಆಕಾಂಕ್ಷಿ ಹಾಕಿದ್ರಿ, ನೀವು ಸ್ಪರ್ಧಿ ಆಗಿದ್ರಿ, ಪ್ರಬಲ ಸ್ಪರ್ಧಿ ಆಗಿದ್ರಿ. ಎಲ್ಲೋ ಒಂದು ಕಡೆ ಅನಿಸ್ತಾ ಇತ್ತು, ಈ ಲಿಂಗಾಯತ ಸಮುದಾಯದಲ್ಲಿ ನಾವು ಪರಿಗಣನೆಯನ್ನು ಮಾಡೋದಾದರೆ ಹೌದು ಗಂಗಾಂಬಿಕೆ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆ ಜನರ ಮನಸ್ಸಲ್ಲಿ ಇದ್ಬಿಟ್ಟಿತ್ತು. ಎಲ್ಲೋ ಒಂದು ಕೊನೆಯ ಕಾಲಾವಕಾಶದಲ್ಲಿ ಅದು ನಿಮ್ಮ ಕೈ ತಪ್ಪಿತು. ಸೊ ಇದ್ರ ಬಗ್ಗೆ ನೀವು ಆ ಸಮಯದಲ್ಲಿ ಏನಾದರೂ ನಿಲುವನ್ನು ತೆಗೆದುಕೊಂಡ್ರಾ? ಸೊ ಯಾಕೆ ಇಷ್ಟೆಲ್ಲ ಕೆಲಸವನ್ನು ಮಾಡಿದ್ರು, ನಿಮ್ಮನ್ನು ನೀವು ನಿರೂಪಿಸ್ಕೊಂಡ್ರು, ಜನರ ಮನಸ್ಸಲ್ಲಿ ನಿಮ್ಮ ಕಾರ್ಯಗಳು ಇವತ್ತು ಕೂಡ ಹಾಗೆ ಉಳ್ಕೊಂಡ್ರು ಕೂಡ, ನಿಮ್ಮನ್ನು ನೆನಪಿಸ್ಕೊಳ್ಳೋಂಥ ಕೆಲಸ ಮಾಡಿದ್ರು ಕೂಡ, ಯಾಕೆ ಎಲ್ಲ ಒಂದು ಕಾರಣದಿಂದ ಟಿಕೆಟ್ ಮಿಸ್ ಆಯಿತು ಅನ್ನೋ ಒಂದು ಕೊರಗು ನಿಮ್ಮನ್ನು ಏನಾದರೂ? ಈಗಾಗಲೇ ಹೇಳಿದೆ, ಹೆಣ್ಮಕ್ಳಿಗೆ ರಿಸರ್ವೇಶನ್ ಬರೋವರೆಗೂ ಅವ್ರು ಎಷ್ಟೇ ಕೇಪಬಲ್ ಇರಲಿ, ಅವ್ರು ಟಿಕೆಟ್ ಕೊಟ್ಟರೆ ಗೆಲ್ತಾರೆ ಅಂತ ಗೊತ್ತಿದ್ರೂ ಆ ಟಿಕೆಟ್ ವಂಚಿತರಾಗ್ತಾರೆ ಅನ್ನೋದಕ್ಕೆ ನಾನೇ ಒಬ್ಳು ಉದಾಹರಣೆ ಅಂತ ಹೇಳ್ಬೋದು. ಖಂಡಿತ ನೀವು ಹೇಳಿದಾಗೆ 99% ಟಿಕೆಟ್ ನನಗೆ ಮಿಸ್ ಆಗಲ್ಲ ಅನ್ನೋದು ಕೆಲವು ಪಾರ್ಟಿಯ ಮುಖಂಡರ ಕೆಲವೊಂದಷ್ಟು, ಅಂದರೆ ನೀವು ಪಾರ್ಟಿಲಿ ಕೆಲಸ ಮಾಡಿದ್ದೆ, ಒಳ್ಳೆ ಕೆಲಸ ಮಾಡಿದ್ದೆ, ಆದರೆ ಜೊತೆಗೆ ನೀವು ನಿಮ್ಮ ಅಂದರೆ ನೀವು ಗುರುತಿಸ್ತಾ, ಅಂದರೆ ನೀವು ಏನು ಪ್ರತಿನಿಧಿಸ್ತೀರ ಆ ಏರಿಯಾಗಳಲ್ಲಿ ಜನರ ಜೊತೆ ನಿಕಟವಾಗಿ ಅವರ ಬೇಕಾದ ಬೇಡವಾದ, ಅಂದರೆ BBMPಗೆ ಸಂಬಂಧಪಟ್ಟಿರೋ ಇರ್ಬೋದು, ಆ ಏರಿಯಾಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ಆಲಿಸಿ ಅದನ್ನು ನೀವು ಅವ್ರಿಗೆ ಸಾರ್ಟ್ ಔಟ್ ಮಾಡಿಕೊಟ್ಟಿದ್ದು. ಅಂದರೆ ಜನರಿಗೆ ನೀವು ಬಂದರೆ ನಮಗೇನೋ ನಮ್ಮ ಏರಿಯಾ ಡೆವಲಪ್ ಆಗುತ್ತಪ್ಪ, ನಮ್ಮ ಏರಿಯಲ್ಲಿ ಸಮಸ್ಯೆಗಳ ಸುರಿಮಳೆ ಕಡಿಮೆ ಆಗುತ್ತಪ್ಪ ಅನ್ನೋ ಒಂದು ಭಾವನೆ ಮೂಡಿಸಿದ್ದೆ. ಆದರೆ ನೀವು ಜನರ ಜೊತೆ ಗುರುತಿಸ್ಕೊಂಡು ಇವ್ರಿಗೆ ಟಿಕೆಟ್ ಕೊಟ್ಟರೆ ನಾವು ಓಟ್ ಹಾಕ್ತೀವಿ. ಈಗ ಜನರು ಕಾರ್ಯಕರ್ತರು ಅಂತಿರ್ತಾರೆ, ಅವರೆಲ್ಲ ಒಂದಷ್ಟು ಪಾರ್ಟಿನ, ಅಂದರೆ ಒಬ್ರು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಈ ರೀತಿ ಸ್ವಲ್ಪ ಮಂದಿ ಮಾತ್ರ ಕಾಂಗ್ರೆಸ್ ಕಾರ್ಯಕರ್ತರು, BJP ಕಾರ್ಯಕರ್ತರು, JDS ಕಾರ್ಯಕರ್ತರು ಆ ಒಂದು ಭಾಗದಲ್ಲಿ ಇರ್ತಾರೆ. ಆದರೆ ಇಡೀ ಕ್ಷೇತ್ರದ ಜನರು ಒಳ್ಳೆ ವ್ಯಕ್ತಿನ ನೋಡ್ತಾರೆ. ಈಗಂತೂ ಅಸೆಂಬ್ಲಿ ಎಲೆಕ್ಷನ್ ಅಂತ ಬಂದಾಗ ಅದರಲ್ಲೂ ಬೆಂಗಳೂರಿನ ಮಟ್ಟದಲ್ಲಿ ನಮ್ಗೆ ಒಳ್ಳೆ ಕ್ಯಾಂಡಿಡೇಟ್ ಬೇಕು ಅಂತಾರೆ. ಇಷ್ಟು ವರ್ಷ ಯಾರು ನಮ್ಮನ್ನ ಪ್ರತಿನಿಧಿಸ್ತಿದ್ರು, ಅವರು ನಮ್ಮ ಜೊತೆ ಯಾವ ರೀತಿ, ಅಂದ್ರೆ ನಮ್ಮ ಬೇಕು ಬೇಡ ಅಂದ್ರೆ ಸಮಸ್ಯೆಗಳ BBMPಯ ಸಮಸ್ಯೆ ಇರ್ಬೋದು, ಅವ್ರ ಕ್ಷೇತ್ರದ ಸಮಸ್ಯೆಗೆ ಸಂಬಂಧಪಟ್ಟಾಗೆ ಯಾವ ರೀತಿ ನಮ್ಮ ಜೊತೆ ಪ್ರತಿಕ್ರಿಯಿಸ್ತಿದ್ದಾರೆ, ನಮ್ ಕೆಲಸಗಳು ಮಾಡ್ಕೊಡ್ತಿದಾರ ಇಲ್ವಾ. ಒಂದಷ್ಟು ಮಂದಿ, ನಾನು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟ್ ಆಕಾಂಕ್ಷಿ ಆಗಿದ್ದೆ. ಆ ಭಾಗದಲ್ಲಿ ನಾನು ಮೇಯರ್ ಇದ್ದಂಥ ಸಂದರ್ಭದಲ್ಲಿ ನಂದೇ ಕ್ಷೇತ್ರ, ನಂದೇ ವಾರ್ಡ್ ಇದ್ದಂಥ ಕ್ಷೇತ್ರ ಆಗಿರೋದ್ರಿಂದ ನಾನು ಬಹಳ ಹೆಚ್ಚಿನ ಅನುದಾನ ಕೂಡ ಆ ಕ್ಷೇತ್ರದಲ್ಲಿ ಅಂದರೆ ಬೇಕಿತ್ತು. ಆ ಭಾಗದಲ್ಲಿ ಸುಮಾರು ವರ್ಷಗಳಿಂದ ಆಗದೇ ಇರೋ ಕೆಲಸಗಳಿಗೆಲ್ಲ ಅನುದಾನ ಮೀಸಲಿಟ್ಟಿದ್ದೆ, ಕೆಲಸಗಳು ಕೂಡ ಆಗಿತ್ತು. ಹಾಗಾಗಿ ನನಗೆ ಚಿಕ್ಕಪೇಟೆ ಕ್ಷೇತ್ರ ಪೂರ್ತಿ ಪರಿಚಯ ಆಗಿದ್ದರಿಂದ ಎಲ್ಲ ಭಾಗದಲ್ಲೂ ಆ 7 ವಾರ್ಡ್ಗಳಲ್ಲೂ ಕೂಡ ಜನ ನಿಮಗೆ ಟಿಕೆಟ್ ಕೊಟ್ರೆ ಮೇಡಮ್ ನಾವು ಪಾರ್ಟಿ ನೋಡಲ್ಲ, ಎಷ್ಟೋ ಮಂದಿ ಒಂದೊಂದೇ ಪಾರ್ಟಿಗೆ ಬ್ರ್ಯಾಂಡ್ ಆಗ್ಬಿಟ್ಟಿರ್ತಾರೆ, ಅದು ಯಾರೇ ಬರಲಿ ನಾವು ಆ ಪಾರ್ಟಿಗೆ ಓಟ್ ಹಾಕೋದಪ್ಪ ಅನ್ನೋ ಮಟ್ಟಕ್ಕೆ ಇರ್ತಾರೆ. ಆದರೆ ಈ ಬಾರಿ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ನಾವು ಕ್ಯಾಂಡಿಡೇಟ್ ನೋಡ್ತೀವಿ ನಿಮಗೆ. ಯಾಕಂದ್ರೆ ನೀವು ಮೇಯರ್ ಇದ್ದಂಥ ಸಂದರ್ಭದಲ್ಲಿ ನೀವು ಮಾಡಿದ ಕೆಲಸ ಕಾರ್ಯವೈಖರಿ ನಮ್ಗೆ ಇಷ್ಟ ಆಗಿದೆ, ನೀವು ಅಷ್ಟೇ ಸ್ಪಂದಿಸ್ತಿದ್ರಿ. ಯಾವುದೇ ಸಮಸ್ಯೆ ಅಂದರೆ BBMPಗೆ ಸಂಬಂಧಪಟ್ಟ ಸಮಸ್ಯೆಗೆ ನೀವು ಸ್ಪಂದಿಸ್ತಿದ್ರಿ. ನಿಮ್ಮಂಥ ಲೀಡ್ರು, ನಿಮ್ಮಂಥ ನಾಯಕರು ನಮಗೆ ಜನಪ್ರತಿನಿಧಿ ಆಯ್ಕೆಯಾಗಿ ಬಂದರೆ ನಮ್ಮ ಏರಿಯಾ, ನಮ್ಮ ಚಿಕ್ಕಪೇಟೆ ಕ್ಷೇತ್ರ ಡೆವಲಪ್ ಆಗುತ್ತೆ. ಹಾಗಾಗಿ ನಾವು ಯಾವುದೇ ವೋಟರ್ಸ್ ಇರ್ಬೋದು ಹಿಂದಿನಿಂದ, ನಿಮಗೆ ನಿಮ್ಮ ಪಾರ್ಟಿ ಟಿಕೆಟ್ ಕೊಟ್ಟಿದ್ದೆ ಆದರೆ ಖಂಡಿತ ನಾವು ಶಿಫ್ಟ್ ಆಗಿ ನಿಮ್ಗೆ ಓಟ್ ಹಾಕ್ತೀವಿ. ಈ ರೀತಿ ಸುಮಾರು ಎಲ್ಲ ಕ್ಷೇತ್ರದ ಎಲ್ಲ ಭಾಗದಿಂದ ಜನರು ಬಂದು ನನ್ನನ್ನು ನನ್ನ ಪತಿ ಮಲ್ಲಿಕಾರ್ಜುನ್ ಅವ್ರನ್ನ ಭೇಟಿ ಆಗಿದ್ರು. ಎಲ್ಲೋ ಒಂದ್ ಕಡೆ ಪಾರ್ಟಿ ಮಹಿಳೆ ಅನ್ನೋ ಕಾರಣಕ್ಕೋ ಇನ್ಯಾವ ಕಾರಣಕ್ಕೋ ಕೊನೆ ಟೈಮಲ್ಲಿ ನನ್ನನ್ನು ಪರಿಗಣಿಸ್ಲಿಲ್ಲ. ಅದರ ಉತ್ತರ ಕೂಡ ಅಸೆಂಬ್ಲಿ ಎಲೆಕ್ಷನ್ ಆಗಿ ರಿಸಲ್ಟ್ ಅಲ್ಲಿ ಕೊಟ್ಬಿಟ್ರು ಜನ.